ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಇವತ್ತಿನ ಟಾಪಿಕ್ ಏನಂದರೆ, ನೀವು ಮನಸ್ಸಿನಲ್ಲಿ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರ ಮನಸ್ಸಲ್ಲಿ ನೀವೇ ಇದ್ದೀರಾ ಅಥವಾ ಬೇರೆ ಯಾರಾದರೂ ಇದ್ದಾರಾ, ಅವ್ರು ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಥವಾ ಮರ್ತೋಗಿದ್ದಾರೆ ಅನ್ನೋದು ಈ ರೀಡಿಂಗು. ಇದು 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಆ ವ್ಯಕ್ತಿನೂ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ದು ಇನ್ನೊಬ್ಬ ವ್ಯಕ್ತಿನ ಪಡೆದೇ ನಿಮಗೋಸ್ಕರ ಕಾಯ್ತಾಯಿದ್ರೆ ಮಾತ್ರ ಈ ರೀಡಿಂಗ್ ನಿಮಗೆ. ಆ ವ್ಯಕ್ತಿ ಬೇರೆಯವ್ರನ್ನ ಇಷ್ಟಪಟ್ಟು ಬೇರೆಯವ್ರನ್ನ ಮದುವೆ ಆಗಿದ್ರೆ ಆ ಪೇರ್ ಇಟ್ಕೊಂಡಿದ್ರೆ ಅದು ಈ ರೀಡಿಂಗ್ ನಿಮಗಲ್ಲ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರು ಪ್ರೀತಿಸೋಂಥ ಅತಿಯಾಗಿ ಪ್ರೀತಿಸೋಂಥ ವ್ಯಕ್ತಿ ಮನಸ್ಸಲ್ಲಿ ಇನ್ನೂ ಯಾರಿದ್ದಾರೆ? ಇವರೇ ನನ್ನ ವ್ಯೂವರ್ಸೇನಾ ಮತ್ತು ಬೇರೆ ಇನ್ಯಾರು? ಅವ್ರ ಮನಸ್ಸಲ್ಲಿ ಇವ್ರು ಇನ್ನೂ ಇದ್ದಾರಾ? ನೋಡುವಂಥ ನನ್ನ ವ್ಯೂವರ್ಸು, ಅವರು ಪ್ರೀತಿಸೋಂಥ ವ್ಯಕ್ತಿ ಮನಸ್ಸಲ್ಲಿ ನನ್ನ ವ್ಯೂವರ್ಸೇ ಇನ್ನೂ ಇದ್ದಾರಾ? ನನ್ನ ವ್ಯೂವರ್ಸೇ ಇನ್ನೂ ಇದ್ದಾರಾ? ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಸೊ ಈ ರೀಡಿಂಗ್ ನಮ್ಮ ಮೇಲ್ ನೋಡ್ತಾಯಿದ್ರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾರೆ ಮೇಲ್ಗೆ ಅಂದ್ಕೊಳ್ಳಿ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡ್ಬೋದು. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಫಸ್ಟ್ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತದೆ ಅಂತ ತಿಳ್ಕೊಂಡು 3 ಆಫ್ ವಾಂಡ್ಸ್. ಸೊ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಯಾರಾಗಿರ್ಬೋದು. 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಪ್ರೀತಿಸೋಂಥ ವ್ಯಕ್ತಿ ಯಾರಾಗಿರ್ಬೋದು ಅವರು. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಯಾರಾಗಿರ್ಬೋದು. 3 ಆಫ್ ವಾಂಡ್ಸ್ ಇಲ್ಲಿ ಏನು ಬಂದಿದೆ ಅಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿ ನೀವು ಹಿಂದೆ ಅವ್ರನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದಾಗ ಅವ್ರು ಏನು ಮಾಡಿದರು, ನಿಮ್ಮನ್ನು ಬೇಕಂತಲೇ ನೆಗ್ಲೆಕ್ಟ್ ಮಾಡಿದರು, ಬೇಕಂತಲೇ ಅವಾಯ್ಡ್ ಮಾಡಿದರು. ಸೊ ಎಲ್ಲ ಇದು ಮಾಡಿದರು. ಅವರು ನಿಮ್ಮನ್ನು ಬಿಟ್ಟು ಇನ್ನೊಂದು ಆಯ್ಕೆನ ಚೂಸ್ ಮಾಡಿದರು. ಸೊ ಅದರಿಂದ ಅವ್ರಿಗೇನಾಯಿತು, ಆ ಆಯ್ಕೆಯಲ್ಲಿರೋದು ಜೆನ್ಯನ್ ಪ್ರೀತಿ ಅಲ್ಲ, ವಿಷದ ಪ್ರೀತಿ ಅಂತ ಇವಾಗ ಅರ್ಥ ಆಗಿದೆ. ಸೊ ಅದರಿಂದ ಆ ಆಯ್ಕೆ ಏನೇ ಆಗಿರ್ಬೋದು, ನಿಮ್ಮನ್ನು ಬಿಟ್ಟು ಪಕ್ಕಕ್ಕಿರೋದಾಗಿರ್ಬೋದು, ಅಥವಾ ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡೋದಾಗಿರ್ಬೋದು, ಇನ್ನು ಕೆಲವರು ಬೇರೆ ವ್ಯಕ್ತಿ ಕಡೆ ಗಮನ ಕೊಡೋದಾಗಿರ್ಬೋದು, ಯಾವುದೇ ತಪ್ಪು ಕೆಲಸ ಆಗಿರ್ಬೋದು ನಿಮ್ಮ ವ್ಯಕ್ತಿ. ಸೊ ಅದರಿಂದ ಅವ್ರಿಗೆ ಗೊತ್ತಾಗಿದೆ ಅದು ಪಾಯ್ಸನ್ ಇದ್ದಾಗ, ವಿಷ ಇದ್ದಾಗ ಅವರು ಯಾವತ್ತಿದ್ರೂ ಹಾನಿ ಮಾಡ್ತಾರಂತ ಇವಾಗ ಗೊತ್ತಾಗಿದೆ. ಅದಕ್ಕೆ ನಿಮ್ಮ ವ್ಯಕ್ತಿ ಇವಾಗ ನೋಡಿ ನೈಟ್ ಆಫ್ ಸಾರ್ಟ್ಸ್ ಇವಾಗ ನಿಮ್ಮ ಸೈಡು ಬರಬೇಕಂತ ತುಂಬ ಯೋಚನೆ ಮಾಡ್ತಾಯಿದ್ದಾರೆ. ಇವಾಗ ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಬೈಕ್ ಓಡಿಸ್ಕೊಂಡು ನಿಮ್ಮ ಸೈಡ್ ಬರ್ತಾಯಿದ್ದಾನೆ, ಆರ್ಚರು ಎಲ್ಲ ಇಟ್ಕೊಂಡು, ಅಂದರೆ ನಿಮ್ಮನ್ನು ರಕ್ಷಿಸ್ಕೋದು, ಅಂದರೆ ನಿಮ್ಮ ಜೊತೆ ಇರೋದಕ್ಕೆ ಸಕಲ ತಯಾರಿ ಮಾಡ್ಕೊಂಡು ಬರ್ತಾಯಿದ್ದೆ. ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ನೀವೇ ಅವ್ರ ಮನಸ್ಸಲ್ಲಿ ನೀವೇ ಇರೋದು. ಸೊ ಅದಕ್ಕೆ ಅವ್ರು ನಿಮ್ಮನ್ನು ಮರ್ತಿಲ್ಲ. ಸೊ ಹಾಗಾಗಿ ಅವ್ರಿಗೆ ಇವಾಗ ಅರ್ಥ ಆಗಿದೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿದ್ರು ನಿಮ್ಮನ್ನು ಮರಿಬೇಕಂತ ಎಷ್ಟು ಟ್ರೈ ಮಾಡಿದ್ರು ಅವ್ರ ಕೈಯಲ್ಲಿ ಸಾಧ್ಯ ಇಲ್ಲ. ಸೊ ಅದಕ್ಕೆ ಅವರು ಬೈಕ್ ತೊಗೊಂಡು ಇವಾಗ ನಿಮ್ಮ ಸೈಡ್ ಬರ್ತಾಯಿದ್ದಾರೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ಮನಸ್ಸೆಲ್ಲ ನಿಮ್ಮ ಸೈಡಲ್ಲಿದ್ದ, ನಿಮ್ಮ ಸೈಡೇ ಬರಬೇಕಂತ ಇಲ್ಲಿ ನೋಡಿ ಬೈಕ್ ಆನ್ ದ ವೇಯಲ್ಲಿದೆ. ಸೊ ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಆದಷ್ಟು ಬೇಗ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಬೇಕಂತ ಅವ್ರು ಕೂಡ ಇಷ್ಟ ಇದೆ, ನೀವು ಕೂಡ ಅಷ್ಟೇ ಅವ್ರ ಲೈಫಲ್ಲಿ ಎಂಟ್ರಿ ಆಗಬೇಕಂತ. ಇವಾಗ ಅವ್ರು ಅರ್ಧ ರೋಡ್ಗೆ ಬಂದ್ರೂ ನೀವು ಅಷ್ಟೇ ಅವ್ರ ಜೀವನದಲ್ಲಿ ಹೋಗಿದ್ರೆ ಬೇಗ ಸಾಲ್ವ್ ಆಗುತ್ತೆ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಆಲ್ರೆಡಿ ಬರ್ತಾಯಿದ್ದಾರೆ, ಅವ್ರಿಗೆ ನಿಮ್ಮ ಸೈಡ್ ಬರಬೇಕು ಎಲ್ಲ ಇಷ್ಟ ಇದೆ, ನೀವು ಕೂಡ ಅಷ್ಟೇ ಅರ್ಧ ಪ್ರಯತ್ನ ಮಾಡಿ ಅವ್ರ ಲೈಫಲ್ಲಿ ಹೋದರೆ ಆದಷ್ಟು ಬೇಗ ಸಾಲ್ವ್ ಆಗುತ್ತೆ. 10 ಆಫ್ ಪೆಂಟಿಕಲ್ಸ್ ಅದೇ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ಆದಷ್ಟು ಬೇಗ ನಿಮ್ಮಿಂದ ದೂರ ಆದರು. ಅದನ್ನು ಇವಾಗ ಅವ್ರು ನೆನ್ಪು ಮಾಡ್ಕೊತಿದ್ದಾರೆ. ಇಲ್ಲಿ ನೋಡಿ ಒಬ್ಬ ವ್ಯಕ್ತಿ ತುಂಬ ಸಫರ್ ಆಗ್ತಿದ್ದಾನೆ, ಅದೇ ನಿಮ್ಮ ವ್ಯಕ್ತಿ. ಸೊ ಯಾರೇ ಆಗಿರ್ಬೋದು, ನೀವು ಇಬ್ಬರು ಈ ರೀತಿ ಇರಬೇಕಾದ್ರೆ ಈ ಕಾರ್ಡಲ್ಲಿ ಇರಬೇಕಾಗಿರ್ತಾರ 10 ಆಫ್ ಪೆಂಟಿಕಲ್ಸ್ ಅಂದರೆ ನೀವಿಬ್ಬರು ರಿಯೂನಿಯನ್ ಆಗಬೇಕಾಯ್ತು. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಪರ್ಸನ್ ಆಗಿರ್ಬೋದು, ರೊಮ್ಯಾಂಟಿಕ್ ಪರ್ಸನ್ ಅಥವಾ ಪರ್ಸನಲ್ ಪ್ರಾಬ್ಲಮ್ಸು ಅಥವಾ ಕೆರಿಯರ್ ಪ್ರಾಬ್ಲಮ್ಸು ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸು ಅಥವಾ ಪರ್ಸನಲ್ ಇಶ್ಯೂಸು, ಸೊ ಎನಿಥಿಂಗ್ ಅಥವಾ ಹೆಲ್ತ್ ಇಶ್ಯೂಸು ಏನೇ ಆಗಿರ್ಬೋದು, ಈ ಒಂದು ಕಾರಣಗಳಿಂದ ಅಥವಾ ಇನ್ಯಾವುದೋ ಸೊಸೈಟಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ಈ ಒಂದು ಕಾರಣಗಳಿಂದ ನೀವಿಬ್ಬರು ರಿಯೂನಿಯನ್ ಆಗೋಕ್ಕಾಗಿಲ್ಲ. ಸೊ ಅದನ್ನು ನಿಮ್ಮ ವ್ಯಕ್ತಿ ಇವಾಗ ನೆನ್ಪು ಮಾಡ್ಕೊತಿದ್ರೆ, ಹಾಳಾದ ಈ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ನಾನು ರಿಯೂನಿಯನ್ ಆಗೋಕ್ಕಾಗಲಿಲ್ಲ ಅಂತ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮನ್ನು ನೆನ್ಪು ಮಾಡ್ಕೊತಿದ್ರೆ, ನಿಮ್ಮ ಇಷ್ಟಪಡ್ತಿದ್ರೆ ಅವ್ರ ಮನಸ್ಸಲ್ಲಿ ನೀವು ಇದ್ದೀರ. 9 ಆಫ್ ವಾಂಡ್ಸ್ ನಿಮ್ಮ ವ್ಯಕ್ತಿ ಎಷ್ಟು ಹರ್ಟ್ ಮಾಡಿದ್ರು, ಎಷ್ಟು ನೋವು ಕೊಟ್ಟರು, ಎಷ್ಟು ಗಾಯಪಡಿಸಿದ್ರು, ಅಂದರೆ ಗಾಯ ಅಂದರೆ ಏನು ಬೆಂಕಿ ಥರ ಗಾಯ ಏನು ಮಾಡಿರಲ್ಲ. ಸೊ ನಿಮ್ಮ ವ್ಯಕ್ತಿ ಮನಸ್ಸಿಗೆ ನೀವು ಅವ್ರನ್ನ ಅತಿಯಾಗಿ ಪ್ರೀತಿ ಮಾಡಿರ್ತೀರ. ಸೊ ಅವರು ನಿಮ್ಮ ಮನಸ್ಸಿಗೆ ಗಾಯ ಮಾಡಿದ್ದಾರೆ. ನೀವು ಅವ್ರನ್ನ ಹಿಂದೆ ತುಂಬ ಕೇರ್ ಮಾಡಿದರೆ, ತುಂಬ ಇಷ್ಟಪಟ್ರಿ.
ಅವಾಗ ಅವ್ರು ಏನು ಮಾಡಿದ್ರು, ನಿಮ್ಮ ವ್ಯಕ್ತಿ ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡೋದಾಗಿರ್ಬೋದು, ನೆಗ್ಲೆಕ್ಟ್ ಮಾಡೋಗಿರೋ ಈ ಥರ ಎಲ್ಲ ತಪ್ಪು ಕೆಲಸ ಮಾಡಿದರು. ಗೊತ್ತು ಅವ್ರಿಗೆ ನೀವು ಅವ್ರನ್ನ ಅಷ್ಟೇ ಪ್ರೀತಿ ಮಾಡ್ತಾ, ಅವರು ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾ ಗೊತ್ತಿದ್ರು, ಅವ್ರು ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡಿದ್ರು. ಸೊ ಅದರಿಂದ ಅವ್ರಿಗೆ ಇವಾಗ ಏನಾಗಿದೆ, 9 ಆಫ್ ವಾಂಡ್ಸ್. ಅವ್ರಿಗೆ ಇವಾಗ ನಿಜವಾದ ಪ್ರೀತಿ ಸಿಗ್ತಾಯಿಲ್ಲ. ಎಲ್ಲ ಕಡೆಯಿಂದ ಪ್ರಾಬ್ಲಮ್ಸ್. ಥರ್ಡ್ ಪಾರ್ಟಿ ಸಿಚುವೇಷನ್ ಆಯ್ಕೆ ಮಾಡಿದ್ರು. ಆ ಥರ್ಡ್ ಪಾರ್ಟಿ ಸಿಚುವೇಷನ್ ಫ್ಯಾಮಿಲಿ ಆಗಿರ್ಬೋದು, ಪರ್ಸನಲ್ ಸೊ ಎಲ್ಲವೂ ಅಷ್ಟೇ. ಅಲ್ಲಿ ಅವ್ರಿಗೆ ನೆಮ್ಮದಿ ಇಲ್ಲ, ಪ್ರಶಾಂತತೆ ಇಲ್ಲ. ಅಂದರೆ ಅವ್ರಿಗೆ ಮನಸ್ಸಿನಲ್ಲಿ ಪ್ರೀತಿ ಕೊಡೋರು ಯಾರೂ ಇಲ್ಲ. ಒಬ್ಬ ವ್ಯಕ್ತಿಗೆ ಬೇಕಾಗಿರೋದು ನಿಜವಾಗ್ಲೂ ಪ್ರೀತಿನೇ. ಅವ್ನು ಕೋಟಿ ಮಾಡಿದ್ರು ಅಷ್ಟೇ, ಲಕ್ಷ ಸಂಪಾದನೆ ಮಾಡಿದ್ರು ಅಷ್ಟೇ, 1000 ಸಂಪಾದನೆ ಮಾಡಿದ್ರು ಅಷ್ಟೇ, 100 ರೂಪಾಯಿ ಸಂಪಾದನೆ ಮಾಡಿದ್ರು ಅಷ್ಟೇ. ಒಬ್ಬ ವ್ಯಕ್ತಿಗೆ ಬೇಕಾಗಿರೋದು ನಿಜವಾದ ಪ್ರೀತಿ, ಪ್ರಾಣಿಗಾಗಲಿ ಪಕ್ಷಿಗಾಗಲಿ ಯಾರಿಗೇ ಆಗಲಿ. ಸೊ ಅದು ನಿಮ್ಮ ವ್ಯಕ್ತಿ ನಿಮ್ಮಿಂದ ಬಯಸಿದ್ರು, ಬಟ್ ಅದು ಇಲ್ಲ ಇವಾಗ. ಸೊ ಒಬ್ಬಂಟಿಯಾಗಿ ಅವ್ರ ಹತ್ರ ದುಡ್ಡಿದ್ರೂ ಅಷ್ಟೇ, ಎಲ್ಲ ಇದ್ರೂ ಅಷ್ಟೇ, ಎಮೋಷ್ನಲ್ ಪ್ರೀತಿ ಅನ್ನೋದು ಸಿಗ್ತಾಯಿಲ್ಲ. ಕೆಲವ್ರು ರಿಚ್ ಇರ್ತಾರೆ, ಇನ್ನು ಕೆಲವರು ಆಫೀಸರು, ಮ್ಯಾನೇಜರು ಈ ಥರ ಒಳ್ಳೆ ಜಾಬಲ್ಲಿ ಇರ್ತಾರೆ. ಸೊ ಅವ್ರಿಗೆ ಗೊತ್ತಾಗ್ತದೆ. ಇವಾಗ ಅವರು 9 ಆಫ್ ವಾಂಡ್ಸ್ ಅಂದರೆ ತುಂಬ ಫೀಲ್ ಆಗ್ತಾಯಿದ್ರೆ, ತುಂಬ ನೋವು ಪಡ್ತಾಯಿದ್ದಾರೆ. ಮತ್ತು ಅವರು ಇವಾಗ ಯಾರನ್ನೂ ಅವ್ರ ಲೈಫಲ್ಲಿ ಎಂಟ್ರಿ ಮಾಡ್ಕೊಳಕ್ಕಾಗದೆ ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಷನಿಂದ ದೂರ ಇದ್ದು, ಇಲ್ಲಿ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಬೌಂಡ್ರೀಸ್ ಹಾಕ್ಕೊಂಡಿದ್ದಾನೆ, ಆ ವ್ಯಕ್ತಿ ಹತ್ರ ಯಾರು ಬರಬಾರ್ದಂತ. ಅಂದರೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ಇವಾಗ ಅವರು ತುಂಬ ನೋವು ಮಾಡ್ತಾಯಿದ್ದಾರೆ, ತುಂಬ ಓವರ್ ಥಿಂಕಿಂಗ್ ಮಾಡ್ತಾಯಿದ್ದಾರೆ, ತುಂಬ ಟೆನ್ಷನ್ ಮಾಡ್ತಾಯಿದ್ದಾರೆ. ಅಂದರೆ ನಿಮ್ಮ ಒಂದು ಪ್ರೀತಿಯಲ್ಲಿ ಆದಂಥ ಘಟನೆಗಳನ್ನು, ಮೆಮೊರೀಸ್ನೆಲ್ಲ ನೆನಪು ಮಾಡ್ಕೊಂಡು ನಿಮಗೆ ಕಷ್ಟ ಕೊಟ್ಟೆ, ನೋವು ಕೊಟ್ಟೆ ಅಂತ ಅವರು ಇವಾಗ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ, ನಿಮ್ಮನ್ನು ನೆನಪು ಮಾಡ್ಕೊತಾಯಿದ್ರೆ. ದ ಸನ್, ಆದಷ್ಟು ಬೇಗ ನಿಮ್ಮ ವ್ಯಕ್ತಿ ಇಲ್ಲಿ ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ, ನಿಮ್ಮ ವ್ಯಕ್ತಿ ನೀವು ಮದುವೆ ಆಗಿ ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ, ನಿಮ್ಮ ವ್ಯಕ್ತಿ ನಿಮ್ಮನ್ನೇ ಪ್ರೀತಿ ಮಾಡ್ತಿದ್ದು. ಅವರು ಇವಾಗ ನಿಮ್ಮನ್ನು ಕೋರ್ಕೊತಾರೆ. ಸನ್ ಅಂದರೆ ಅವ್ರ ಲೈಫಲ್ಲಿ ಇವಾಗ ಕತ್ಲಾಗಿದೆ. ಸನ್ ಬಂದಿದ್ದ ತಕ್ಷಣ, ಸೂರ್ಯ ಬಂದಿದ್ದ ತಕ್ಷಣ ಕತ್ಲಾಗಿರೋವಂಥ ದೇಶ ಕೂಡ ಬೆಳಕಾಗುತ್ತೆ. ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ. ನೀವು ಅವ್ರ ಲೈಫಲ್ಲಿ ಹೋಗಿದ ತಕ್ಷಣ ಅವರು ಫುಲ್ ಲವ್, ಯಾವುದೇ ಒಬ್ಬ ವ್ಯಕ್ತಿಗೆ ಬೇಕಾಗಿರೋದು ನಿಜವಾಗ್ಲೂ ಪ್ರೀತಿ ಅನ್ನೋದು ಅವ್ರ ಲೈಫಲ್ಲಿ ಎಂಟ್ರ್ ಆಗಿದ ತಕ್ಷಣ ಅವ್ರ ಲೈಫ್ ತುಂಬ ಬೆಳಕಾಗುತ್ತೆ, ತುಂಬ ನಗ್ತಾರೆ, ತುಂಬ ಖುಷಿ ಆಗ್ತಾರೆ. ಒಬ್ಬ ವ್ಯಕ್ತಿಗೆ ಬೇಕಾಗಿರೋದು ಖುಷಿ, ಹ್ಯಾಪಿ ಲೈಫ್ ಅಷ್ಟೇ. ಸೊ ಅದನ್ನು ನಿಮ್ಮ ವ್ಯಕ್ತಿ ನಿಮ್ಮಿಂದ ಇವಾಗ ಬಯಸ್ತಾ ಇದ್ದಾರೆ. ಸನ್ ಎನರ್ಜಿ ಅಂದರೆ ಅದೇ ಮ್ಯಾರೇಜು, ರಿಯೂನಿಯನು. ಸೊ ಇದೆಲ್ಲ ನ್ಯೂ ಬಿಗಿನಿಂಗ್ಸು ಇವೆಲ್ಲ ಹೇಳುತ್ತೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ 2 ಸೈಡ್ ಲವರ್ಸ್ ಆಗಿದ್ರೂ ಅಷ್ಟೇ, ಆದಷ್ಟು ಬೇಗ ನೀವು ಇಬ್ಬರ ಮಧ್ಯೆ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿರೋ ಎಲ್ಲ ಇದ್ದಿದ್ರೂ ಅವರು ಅಷ್ಟೇ ನಿಮ್ಮಿಬ್ಬರ ಮಧ್ಯೆ ಆದಷ್ಟು ಬೇಗ ರಿಯೂನಿಯನ್ ಆಗಬೇಕಂತ ನಿಮ್ಮ ವ್ಯಕ್ತಿ ಕೋರ್ತಾ ಇದ್ದಾರೆ. ಅಥವಾ ನಿಮ್ಗೆ ಇನ್ನೂ 2 ಸೈಡ್ ಲವರ್ಸ್ ಆಗಿರೋ ಮದುವೆ ಆಗದೇ ಇದ್ದರೆ ಆದಷ್ಟು ಬೇಗ ನಿಮ್ಮಿಬ್ಬರಿಗೆ ಮದುವೆ ಆಗಬೇಕಂತ ಇಲ್ಲಿ ಇಷ್ಟಪಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ. ಸೊ ಅವ್ರ ಮನಸ್ಸಿನಲ್ಲಿ ನೀವಿದ್ದೀರಾ. ಸೊ ಅದಕ್ಕೆ ನೀವೇ ಅವ್ರ ಲೈಫಲ್ಲಿ ಸಣ್ಣಾಗಿ ಹೋಗಲಿ, ಅಂದರೆ ಬೆಳಕಾಗಿ ಹೋಗಲಿ ಅಂತ ಅವರು ಬಯಸ್ತಾ ಇದ್ದಾರೆ ನಿಮ್ಮನ್ನು. ಇವಾಗ ದ ಮೂನ್ ನೋಡಿ, ಆಗಲೂ ರಾತ್ರಿ ಎಲ್ಲ ಇವಾಗ ನಿಮ್ಮನ್ನು ದೂರ ಮಾಡಿಕೊಂಡು ತುಂಬ ಎಮೋಷ್ನಲ್ಲಾಗಿ ಅಳ್ತಾ ಇದ್ದಾರೆ. ಸೊ ಇಲ್ಲಿ ಜಾಸ್ತಿ ಆದರೆ ನಿಮ್ಮ ವ್ಯಕ್ತಿ ರಾತ್ರಿ ಎಲ್ಲ ತುಂಬ ಅಳ್ತಾರೆ, ತುಂಬ ನೋವು ಪಡ್ತಾರೆ, ಮತ್ತು ಹಗಲಲ್ಲಿ ಕೂಡ ತುಂಬ ಫೀಲ್ ಆಗ್ತಾರೆ. ಅಂದರೆ ಇಲ್ಲಿ ನೋಡಿ, ಚಂದ್ರ ಅಂದರೆ ಎಮೋಷ್ನಲ್ಲು, ನಿಜವಾಗ್ಲೂ ಪ್ರೀತಿ ಬೇಕು ಅವ್ರಿಗೆ. ಸೊ ಆ ಪ್ರೀತಿ ಅನ್ನೋದು ನೀವು ಅವರಿಂದ ದೂರ ಇದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಆ ಚಂದ್ರ ಮೂನು ಅವರಿಂದ ದೂರ ಇದ್ದಾರೆ. ಸೊ ಇದ್ರ ಅರ್ಥ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಯಿಂದ ನಿಜವಾದ ಪ್ರೀತಿ ಅವ್ರಿಗಿಲ್ಲ. ಸೊ ನೀವು ಒಂದು ತಾಯಿ ಥರ ಪ್ರೀತಿ ತೋರಿಸೋವಂಥ ವ್ಯಕ್ತಿ. ಸೊ ಅದು ಈ ಎಮೋಷ್ನಲ್ ಅಂದರೆ ಚಂದ್ರ ಕೂಡ ಗಾಡ್ ಅದನ್ನೇ ಹೇಳ್ತಾರೆ, ಎಮೋಷ್ನಲ್ ತಾಯಿ ಥರ ಗುಣ ಇರೋವಂಥವ್ರು ಚಂದ್ರದೇವರು. ಸೊ ಅದಕ್ಕೆ ಆ ವ್ಯಕ್ತಿಯಿಂದ ಈ ವ್ಯಕ್ತಿ ದೂರ ಇದ್ದಾರೆ, ತುಂಬ ದೂರದಲ್ಲಿದ್ದಾರೆ. ಸೊ ಹಂಗೆ ನೀವು ಕೂಡ ಅಷ್ಟೇ ಅವರಿಂದ ತುಂಬ ದೂರದಲ್ಲಿದ್ದರೆ. ಕೆಲವರು ಹತ್ರ ಇದ್ರೂ ಮಾತುಕತೆ ಇಲ್ಲ, ಕೆಲವ್ರಿಗೆ ನೋ ಕಾಂಟ್ಯಾಕ್ಟ್ ಇದೆ, ಸಪ್ರೇಷನ್ ಇದೆ. ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ನಿಮ್ಮ ಪ್ರೀತಿನ ಬಯಸ್ತಾ ಇದ್ದಾರೆ, ನೀವು ಅವರಿಂದ ದೂರ ಆಗಬೇಕು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಆದಷ್ಟು ಬೇಗ ನಿಮ್ಮ ಪ್ರೀತಿನ ಅವ್ರ ಮೇಲೆ ಬೀಳಿ. ಈಗ ಚಂದ್ರನ ಬೆಳಕು ನಿಮ್ಮ ಮೇಲೆ ಬಿದ್ದಿದ ತಕ್ಷಣ ಎಷ್ಟು ಬ್ರೈಟಾಗಿ ನೀವು ಹೊಳಿತೀರ. ಸೊ ಹಂಗೆ ಅಷ್ಟೇ ನೀವು ಪ್ರೀತಿಸಿದಂಥ ವ್ಯಕ್ತಿ ಪ್ರೀತಿ ಕೂಡ ಅಷ್ಟೇ. ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಇರ್ಬೋದು, ಅವ್ರಿಗೆ ನಿಮ್ಮ ಪ್ರೀತಿ ಬೇಕಾಗಿದೆ. ನಿಮ್ಮ ಪ್ರೀತಿ ಅವ್ರ ಮೇಲೆ ಬಿದ್ದಿದ ತಕ್ಷಣ, ಅವ್ರಿಗೆ ಕೊಟ್ಟಿದ ತಕ್ಷಣ ಅವ್ರ ಲೈಫೆಲ್ಲ ಫುಲ್ಲು ಬ್ರೈಟ್ ಆಗಿಬಿಡುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ ಈ ಕಾರ್ಡು, ಅದನ್ನು ಹೇಳ್ತಾ ಇರೋದು ಈ ಕಾರ್ಡು. ಓಕೆನಾ? ಸೊ ನಿಮ್ಮ ವ್ಯಕ್ತಿ ರಾತ್ರಿ ಎಲ್ಲ ಫುಲ್ ಎಮೋಷ್ನಲ್ ಆಗ್ತಿದ್ರೆ ಆದಷ್ಟು ಬೇಗ ನೀವು ಅವ್ರ ಹತ್ರ ಇರೋದೇ ಫುಲ್ ಬೆಟರ್. ಓಕೆನಾ? ಸೊ ಕ್ವೀನ್ ಆಫ್ ಸಾರ್ಟ್ಸ್ ಏನು ಹೇಳುತ್ತಂದರೆ, ನಿಮ್ಮ ವ್ಯಕ್ತಿ ಆದಷ್ಟು ಬೇಗ ನಿಮ್ಮ ಸೈಡ್ ಆ್ಯಕ್ಷನ್ ತೊಗೊಬೇಕಂತ ಫುಲ್ ರೆಡಿಯಾಗಿದ್ದಾರೆ, ಆರ್ಟ್ಸ್ ಎಲ್ಲ ಇದಿಟ್ಕೊಂಡು. ಆದ್ರೂ ಇಲ್ಲಿ ಇನ್ನೊಂದು ಥರ ಅರ್ಥ ಏನು ಬರುತ್ತೆ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ನೀವು ಪ್ರೀತಿಸಿದಂಥ ವ್ಯಕ್ತಿ ಪೇರೆಂಟ್ಸ್ ಯಾರೇ ಆಗಿರ್ಬೋದು, ಪೇರೆಂಟ್ಸ್ ಅಥವಾ ಮದರ್ ಫಾದರ್ ಯಾರೇ ಆಗಿರ್ಬೋದು, ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಇಲ್ಲಿ ಒಬ್ಬ ವ್ಯಕ್ತಿ ಅನ್ನೋರು, ಲೇಡೀಸ್ ಅನ್ನೋರು, ನೀವು ಪ್ರೀತಿಸಿದಂಥ ವ್ಯಕ್ತಿ ಮದರ್ ಆಗಿರ್ಬೋದು ಅಥವಾ ಅವರ ಅಕ್ಕ ತಂಗಿ ಯಾರೋ ಒಬ್ಬರು ಲೇಡೀಸ್ ಅವ್ರಿಗೆ ಮನೇಲಿರ್ತಾರಲ್ಲ, ಅವರು ನಿಜವಾಗ್ಲೂ ನಿಮ್ಮ ಹತ್ರ ಬರ್ದಾಗೆ ಫುಲ್ ಸ್ಟಾಪ್ ಮಾಡ್ತಾಯಿದ್ದಾರೆ. ಅಂದರೆ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಬಾಣ ಇಟ್ಕೊಂಡು ಬಿಲ್ ಇಟ್ಕೊಂಡು ಹಿಂದ್ಗಡೆ ಆರ್ಚಲ್ಲಿ ತಯಾರಾಗಿದ್ದಾರೆ. ಅಂದರೆ ಆ ವ್ಯಕ್ತಿ ಕೂಡ ಅಷ್ಟೇ, ನೀವು ಪ್ರೀತಿಸೋವಂಥ ವ್ಯಕ್ತಿ ನಿಮ್ಮ ಹತ್ರ ಬರದೇ ಇರೋ ಥರ
ಅವರು ಇಲ್ಲಿ ಸ್ಟಾಪ್ ಮಾಡ್ತಾಯಿದ್ರು. ಅದನ್ನು ಆ ವ್ಯಕ್ತಿ ನಿಮ್ಗೆ ಹೇಳಬೇಕು ಅನ್ಕೊತಿದ್ದಾರೆ. ಸೊ ಅಲ್ಲಿ ಒಬ್ಬ ಲೇಡೀಸ್ ಇದ್ದಾರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಲೈಫಲ್ಲಿ ಒಬ್ಬ ಥರ್ಡ್ ಪಾರ್ಟಿ ಸಿಚುವೇಷನ್ ಲೇಡೀಸ್ ಇಲ್ಲಿ ಸ್ಟ್ರಾಂಗಾಗಿ ಕಾಣ್ತದೆ. ಸೊ ಆ ವ್ಯಕ್ತಿ ನಿಮ್ಮ ಹತ್ರ ಬರ್ದಿರೋ ಥರ ಆ ಥರ್ಡ್ ಪಾರ್ಟಿ ಸಿಚುವೇಷನ್ ಲೇಡೀಸ್ ಅನ್ನೋ ವ್ಯಕ್ತಿ ಸ್ಟಾಪ್ ಮಾಡ್ತಾಯಿದ್ದಾರೆ ನಿಮ್ಮ ವ್ಯಕ್ತಿನ. ಸೊ ಅದನ್ನೇ ನಿಮ್ಮ ವ್ಯಕ್ತಿ ಹೇಳ್ತಾ ಇರೋದು. ನಿಮ್ಮ ಸೈಡ್ ಬಂದರೆ ಅವ್ರಿಗೆ ತುಂಬ ಆಪತ್ತು ಬರ್ತಾಯಿದೆ ಆ ವ್ಯಕ್ತಿಯಿಂದ. ಅಂದರೆ ನೀವು ಪ್ರೀತಿಸ್ತಂಥ ವ್ಯಕ್ತಿ ಅವ್ರ ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಸಿಸ್ಟರ್, ಯಾರೋ ಒಬ್ಬರು ನಿಮ್ಮ ಪ್ರೀತಿಗೆ ಇಲ್ಲಿ ಅಡ್ಡ ಮಾಡ್ತಾ ಇರ್ಬೋದು. ಅದು ಕೂಡ ಒಂದು ಪಾಯಿಂಟು ಇಲ್ಲಿ ಹೇಳ್ತಾಯಿದ್ರೆ. ಏಸ್ ಆಫ್ ವಾಟ್ಸ್ ಎಷ್ಟೇ ಇದು ಬರಲಿ, ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿನ ನೀವು ಪಡ್ಕೊಬೇಕಾದ್ರೆ ತುಂಬ ಕಷ್ಟ ಅಂತ ನಿಮ್ಮ ವ್ಯಕ್ತಿ ನಿಮ್ಗೆ ಹೇಳ್ತಾಯಿದ್ರೆ. ಏಸ್ ಆಫ್ ಸ್ವಾರ್ಡ್ಸ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಬಿಲ್ಲಿದೆ, ಸ್ವಾರ್ಡ್ ಇದೆ. ಸೊ ಇದ್ರ ಅರ್ಥ ಏನಂದರೆ, ಈಗ ಒಂದು ಸಕ್ಸಸ್ ಬೇಕು ಅಂದರೆ ನೀವು ನಿಮ್ಮ ವ್ಯಕ್ತಿ ಜೊತೆ ರಿಯೂನಿಯನ್ ಆಗಬೇಕು. ಅದು ಅಷ್ಟು ಸುಲಭ ಇಲ್ಲ. ಸೊ ತುಂಬ ಎಫರ್ಟ್ಸ್ ಆಗಬೇಕು, ತುಂಬ ಕಷ್ಟಪಡಬೇಕು. ನೋಡಿ, ಇಲ್ಲಿ ಒಂದು ಬಿಲ್ಲಲ್ಲಿ ಬಾಣಗಳೆಲ್ಲ ಹೊಡೆದು ಎಷ್ಟು ಕಷ್ಟ ಬೀಳಬೇಕು ಯುದ್ಧ ಗೆಲ್ಲಬೇಕಂದ್ರೆ. ಅದೇ ರೀತಿ ಅಷ್ಟೇ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮನ್ನು ಪಡ್ಕೊಳೋದು ಅವ್ರಿಗೆ ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ, ದೊಡ್ಡ ಸಾಹಸ ಆಗಿಬಿಟ್ಟು. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮನ್ನು ಪಡ್ಕೊಬೇಕನ್ನೋದು ಅದು ಅಷ್ಟು ಸುಲಭ ಆಗಿಲ್ಲ. ಥರ್ಡ್ ಪಾರ್ಟಿ ಸಿಚುವೇಷನ್ ಎದುರಿಸಬೇಕು, ಎಲ್ಲ ಪ್ರಾಬ್ಲಮ್ಸ್ ಎದುರಿಸಿ ನಿಮ್ಮನ್ನು ಪಡ್ಕೊಬೇಕನ್ನೋದನ್ನ ಹೇಳ್ತಾ ಇದ್ದಾರೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿ ಇವಾಗ ಥರ್ಡ್ ಪಾರ್ಟಿ ಸಿಚುವೇಷನ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಥರ್ಡ್ ಪಾರ್ಟಿ ಸಿಚುವೇಷನ್ ಎಲ್ಲ ಆದ್ರೂ ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರಿಗೆ ನಿಮ್ಮ ಮೇಲೇ ಫೋಕಸ್ ಇಟ್ಟಿದ್ದಾರೆ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಹ್ಯಾಂಡ್ ಇಟ್ಕೊಂಡು ಪೆಂಟಿಕಲ್ ಮೇಲೇ ಅದ್ರ ಪಕ್ಕದಲ್ಲೇ ಕೈ ಇದೆ. ಸೊ ಅದ್ರ ಅರ್ಥ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಮೇಲೇ ಫೋಕಸ್ ಮಾಡ್ತಾಯಿದ್ರೆ, ನಿಮ್ಮ ಸೈಡೇ ನೋಡ್ತಾ ಇದ್ದಾರೆ. ಅಂದರೆ ಅವ್ರ ಮನಸ್ಸೆಲ್ಲ ನಿಮ್ಮ ಮೇಲೇ ಇದೆ. ಸೊ ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಷನ್ ಇದ್ರೂ, ಯಾವುದೇ ನೋವಿದ್ರೂ, ಎಲ್ಲ ಟೆನ್ಷನ್ ಇದ್ರೂ ಅವ್ರಿಗೆ ನಿಮ್ಮ ನೆನಪೇ ಇದೆ. ಸೊ ಹಾಗೆ ಅವರು ನಿಮ್ಮನ್ನೇ ನೆನಪು ಮಾಡ್ಕೊತಾರೆ. ಬಟ್ ಇಲ್ಲೊಂದೇ ಒಂದು, ನಿಮ್ಮ ವ್ಯಕ್ತಿ ಅವರೇ ಬಗ್ಗೋವಂಥ ಕ್ಯಾರೆಕ್ಟರ್ ಅಲ್ಲ. ನೀವೇ ಅವ್ರ ಲೈಫಲ್ಲಿ ಹೋದರೆ ಅವರು ಸ್ವಲ್ಪ ಎಫರ್ಟ್ಸ್ ಹಾಕ್ತಾರೆ ಅಷ್ಟೇ ಹೊರತು ಅವರೇ ಬರ್ತಾರಂದರೆ ಇಲ್ಲಿ ಸ್ವಲ್ಪ ಡೌಟು. ಯಾಕಂದರೆ ಕಿಂಗ್ ಬಂದಿರೋದ್ರಿಂದ ಅವರು ಅಷ್ಟು ಬೇಗ ಸುಲಭವಾಗಿ ನಿಮ್ಮ ಲೈಫಲ್ಲಿ ಬರೋದು ಅಷ್ಟು ಸುಲಭ ಅಲ್ಲ. ಜಡ್ಜ್ಮೆಂಟ್ ಅವ್ರು ಹೇಳ್ತಾ ಇದ್ದಾರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ನೀವಿಬ್ಬರು ಆದಷ್ಟು ಬೇಗ ರಿಯೂನಿಯನ್ ಆಗಬೇಕು. ಇನ್ನು ಮ್ಯಾರೇಜಿಗೆ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿರೋ ಆದಷ್ಟು ಬೇಗ ಒಂದಾಗಬೇಕು. 2 ಸೈಡ್ ಲವರ್ಸ್ ಆದರೆ ಮ್ಯಾರೇಜ್ ಆಗಬೇಕು. ಇದು ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮಿಬ್ಬರ ಲೈಫಲ್ಲಿ ನಡಿಬೇಕಂತ ಜಡ್ಜ್ಮೆಂಟ್ ಬರಬೇಕಂತ, ತೀರ್ಮಾನ ಬರಬೇಕಂತ ಹೇಳ್ತಾಯಿದ್ರು. ಪೇಜ್ ಆಫ್ ಥಾಟ್ಸ್. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಅವರು ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ತಾಯಿದ್ದಾರೆ, ತುಂಬ ನೋಡ್ತಾ ಇದ್ದಾರೆ, ತುಂಬ ಸ್ಪೈ ನಿಮ್ಮ ಬಗ್ಗೆ ಪ್ರತಿಯೊಂದನ್ನು ಇನ್ಫಾರ್ಮೇಷನ್ ತಿಳ್ಕೊಂಡು ಒಂದು ರೈಟ್ ಟೈಮಲ್ಲಿ ಆ್ಯಕ್ಷನ್ ತೊಗೊಂಡು ಅಂತ. ಇಲ್ಲಿ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಕಾರ್ಡಲ್ಲಿ ಹೇಗಿದೆ ಅಂದರೆ ಬಿಲ್ಲಿಟ್ಕೊಂಡು ಬಾಣ ಎತ್ತಗೊಂಡು ನೋಡ್ತಾ ಇದ್ದಾನೆ. ಸೊ ಗುರಿಗಾಗಿ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾನೆ, ಇನ್ಫಾರ್ಮೇಷನ್ ತಿಳ್ಕೊತಾನೆ. ಸೊ ಹಾಗೆ ಅಷ್ಟೇ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಡೀಟೇಲ್ಸ್ ತಿಳ್ಕೊಂಡು ಒಂದು ನೆಕ್ಸ್ಟ್ ಆ್ಯಕ್ಷನ್ ತೊಗೊಂಡಂತ ವೆಯ್ಟಿಂಗಲ್ಲಿದ್ದಾರೆ. ವೀಲ್ ಆಫ್ ಫಾರ್ಚೂನ್ ಮತ್ತೆ ಅದೇ ಬಂದಿದ್ದು ನೋಡಿ, ರೈಟ್ ಟೈಮಿಂಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ನೀವು ಪ್ರೀತಿಸಿದಂಥ ವ್ಯಕ್ತಿ. ಆದಷ್ಟು ಬೇಗ ನಿಮ್ಮಿಬ್ಬರು ಏನೇನು ಆಗಬೇಕು, ನೀವಿಬ್ಬರು ಯಾವಾಗ ಸೇರ್ತೀರ ಅಂತ ಒಂದು ಒಳ್ಳೆ ಟೈಮ್ಗೋಸ್ಕರ ಎದುರು ನೋಡ್ತಾನೆ ಇದ್ದಾರೆ. ನೀವು ಕೂಡ ಅಷ್ಟೇ ಸರಿಯಾದ ಸಮಯ ಬಂದಾಗ ಅವರೇ ಮಾತಾಡ್ತಾರೆ ಅಂದ್ಕೊಂಡಿದ್ದೀರ. ಬಟ್ ಅವರೇ ಮಾತಾಡಲ್ಲ, ನೀವು ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ ಅವ್ರು ನಿಮ್ಗೆ ಸಿಗ್ತಾರೆ. ಓಕೆನಾ? ಬಟ್ ಆ ವ್ಯಕ್ತಿ ಕೂಡ ನಿಮ್ಗೆ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ರೆ ಮಾತ್ರ ಇಲ್ಲಿ 2 ಸೈಡ್ ಲವರ್ಸು ಮತ್ತು ಮ್ಯಾರೇಜಿಗೆ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ ಅಷ್ಟೇ. ಅದನ್ನೇ ಅಲ್ಲಿ ಹೇಳಿದ್ದು. ಓಕೆ. ನಿಮ್ಮ ವ್ಯಕ್ತಿ ಇನ್ನೊಬ್ರನ್ನ ಇಷ್ಟಪಟ್ಟಿರಬಾರ್ದು. ಓಕೆನಾ? ನಿಮ್ಮನ್ನೇ ಇಷ್ಟಪಡ್ತಾಯಿದ್ರೆ ಮಾತ್ರ. 9 ಆಫ್ ಸಾರ್ಟ್ಸ್, ಕಿಂಗ್ ಆಫ್ ಸಾರ್ಟ್ಸ್ ಅಲ್ಲ, ಕಿಂಗ್ ಆಫ್ ಸಾರ್ಟ್ಸ್. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಸೈಡು ಎಷ್ಟೋ ಆ್ಯಕ್ಷನ್ಸ್ ಎಲ್ಲ ತೊಗೊಬೇಕು ಅನ್ಕೊತ ಇದ್ದಾರೆ. ಬಟ್ ಥರ್ಡ್ ಪಾರ್ಟಿ ಸಿಚುವೇಷನ್ ಇಲ್ಲಿ ಬಿಡ್ತಾಯಿಲ್ಲ, ಸ್ಟ್ರಾಂಗಾಗಿ ಅವ್ರನ್ನ ಸ್ಟಾಪ್ ಮಾಡ್ತಾಯಿದ್ದಾರೆ. ನೋಡಿ, ಲೀಗಲ್ಲು ಆ ವ್ಯಕ್ತಿನ ಸ್ಟಾಪ್ ಮಾಡ್ತಾಯಿದ್ದೆ. ಇನ್ನೊಂದು ಕೈಯಲ್ಲಿ ತನ್ನ ಒಂದು ಯುದ್ಧನ ಮಾಡೋಕ್ಕೆ ಬಿಡ್ತಾಯಿಲ್ಲ. ಬಿಲ್ಲೆಲ್ಲ ಇಟ್ಕೊಂಡಿದ್ದಾನೆ, ಬಾಣಗಳು ಹಿಂದೆ ಇಟ್ಕೊಂಡು ತನ್ನೊಂದು ಆ್ಯಕ್ಷನ್ ತೊಗೊಳಕ್ಕೆ ಬಿಡ್ತಾಯಿಲ್ಲ. ಹಂಗೆ ಅಷ್ಟೇ ನೀವು ಪ್ರೀತಿಸಿದಂಥ ವ್ಯಕ್ತಿ ಏನು ನಿಮ್ಮ ಸೈಡ್ ಆ್ಯಕ್ಷನ್ ತೊಗೊಳಕ್ಕೆ ಬಿಡ್ತಾಯಿಲ್ಲ ಥರ್ಡ್ ಪಾರ್ಟಿ ಸಿಚುವೇಷನ್. ಸೊ ಅದು ಯಾವುದೇ ಆಗಿರ್ಬೋದು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಕೆರಿಯರು, ಪರ್ಸ್ನಲ್ ಪ್ರಾಬ್ಲಮ್ಸು, ಹೆಲ್ತ್ ಇಶ್ಯೂಸು, ಮೆಂಟಲ್ ಪ್ರಾಬ್ಲಮ್ಸು, ಅಥವಾ ನಿಮ್ಮಿಬ್ಬರ ಮಧ್ಯೆ ಯಾವುದಾದ್ರು ಸೊಸೈಟಿ ಪ್ರಾಬ್ಲಮ್ಸು, ಅಥವಾ ನಿಮ್ಮಿಬ್ಬರ ಮಧ್ಯೆ ಯಾರಾದರೂ ಜಗಳ ತಂಡಿರೋದು, ಮೂರನೇ ವ್ಯಕ್ತಿ ಯಾರೇ ಆಗಿರ್ಬೋದು, ಅದೆಲ್ಲ ಥರ್ಡ್ ಪಾರ್ಟಿ ಸಿಚುವೇಷನ್ ನಿಮ್ಮ ಸೈಡ್ ಬರೋಕ್ಕೆ ಬಿಡ್ತಾಯಿಲ್ಲ. ಜಸ್ಟಿಸ್ ನೋಡಿ, ಮತ್ತೆ ನೀವು ಪ್ರೀತಿಸಿದಂಥ ವ್ಯಕ್ತಿ ನೀವಿಬ್ಬರು ಆದಷ್ಟು ಬೇಗ ಒಂದಾಗಬೇಕು, ರಿಯೂನಿಯನ್ ಆಗಬೇಕು. ಸೊ ಅದನ್ನೇ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಕೋರ್ಕೊತಾ ಇದ್ದಾರೆ. ಆದಷ್ಟು ಬೇಗ ನೀವು ನೋಡಿ, ಇಲ್ಲಿ ಜಸ್ಟಿಸ್ ಅಂದರೆ ಇಲ್ಲೊಂದು ಕಪ್ಪಿದೆ, ಇಲ್ಲೊಂದು ಕಪ್ಪಿದೆ, ಕ್ಯಾಂಡಲ್ಸ್ ಥರ ಇದೆ ಕಪ್ಪು. ಸೊ ಅಂದರೆ ನೀವು ಈ ವ್ಯಕ್ತಿ ಥರ ಇರಬೇಕು, ಬ್ಯಾಲೆನ್ಸ್ ಆಗಿರಬೇಕು. ನೋಡಿ, ಇವಾಗ ಇದು ಕೆಳಗಡೆ ಬಂದರೆ ಇದು ಕೆಳಗಡೆ ಹೋದರೆ ಪ್ರಾಬ್ಲಮ್. ಹಂಗಾದ್ರೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ಸ್ವಲ್ಪ ಡೌನ್ ಆದರೂ ಪ್ರಾಬ್ಲಮ್, ನಿಮ್ಮ ವ್ಯಕ್ತಿ ಇಲ್ಲಿ ನೀವು ಕೂಡ ಅಷ್ಟೇ ಸ್ವಲ್ಪ ಡೌನ್ ಆದರೂ ಪ್ರಾಬ್ಲಮ್. ಎರಡು ಈಕ್ವಲ್ ಆಗಿದ್ದರೆ ಅದಕ್ಕೊಂದು ಅರ್ಥ ಇರುತ್ತೆ. ಸೊ ಹಾಗೆ
ನೀವು ಪ್ರೀತಿಸಿದಂಥ ವ್ಯಕ್ತಿ ಮತ್ತು ನೀವು ಇಬ್ಬರು ಒಟ್ಟಿಗೆ ಇರಬೇಕು, ಚೆನ್ನಾಗಿರಬೇಕು ಅಂತ ನಿಮ್ಮ ವ್ಯಕ್ತಿ ಹೇಳ್ತಾಯಿದ್ರೆ, ನೀವೊಂದು ಕಡೆ ಇದ್ದು ಅವ್ರೊಂದು ಕಡೆ ಇದ್ದರೆ ಅವ್ರ ಲೈಫ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ನಿಮ್ಮ ಲೈಫ್ ಕೂಡ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ಆದಷ್ಟು ಬೇಗ ನಾವು ಬ್ಯಾಲೆನ್ಸ್ ಆಗಬೇಕು, ನಾವಿಬ್ಬರು ಒಂದಾಗಿರಬೇಕು, ನಮ್ಮ ಪ್ರೀತಿ ನಮ್ಗೆ ಸಿಗಬೇಕು, ನಿನ್ನ ಪ್ರೀತಿ ನನಗೆ ಬೇಕು, ನನ್ನ ಪ್ರೀತಿ ನಿನಗೆ ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಜಸ್ಟಿಸ್ ಬೇಕು ಅಂತ ಹೇಳ್ತಾರೆ, ನ್ಯಾಯ ಬೇಕು ಅಂದರೆ ನಾವಿಬ್ಬರು ಒಂದಾಗಬೇಕಂತ ಹೇಳ್ತಾರೆ. ಧಾರ್ಮಿಟ್, ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಒಂಟಿಯಾಗಿ ಅಲೋನ್ ಆಗಿದ್ದಾರೆ, ನಿಮ್ಮನ್ನೇ ಇಷ್ಟಪಡ್ತಿದ್ರೆ ಅವ್ರ ಮನಸ್ಸಲ್ಲಿ ನೀವೇ ಇದ್ದೀರಾ. ಸೊ ಅದಕ್ಕೋಸ್ಕರ ಅವ್ರು ಇನ್ನೂ ಅಲೋನ್ ಆಗಿ ಒಂಟಿಯಾಗಿರೋದು ನೋಡಿ. ಧಾರ್ಮಿಟ್ ಅವ್ರು ಕೂಡ ಅಷ್ಟೇ ಕೈ ಮುಗಿತಾ ಇದ್ದಾರೆ, ಕೈ ಮುಗಿದು ಇಲ್ಲಿ ಮೆಡಿಟೇಷನ್ ಏನೋ ಮಾಡ್ತಾಯಿದ್ದಾರೆ. ಸೊ ಅಂದರೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ನೀವು ಅವ್ರ ಲೈಫಲ್ಲಿ ಆದಷ್ಟು ಬೇಗ ಸಿಗಲಿ ಅಂತ ಅವರು ಕೂಡ ಅಷ್ಟೇ ನಿಮ್ಮ ಬಗ್ಗೆನೇ ನೆನ್ಪು ಮಾಡ್ಕೊತಿದ್ರೆ, ಧ್ಯಾನ ಮಾಡ್ತಾಯಿದ್ದಾರೆ, ಅಂದರೆ ಮನಸ್ಸಿನಲ್ಲೇ ಪದೇ ಪದೇ ನೆನ್ಪು ಮಾಡ್ಕೊತಿದ್ರು. ಓಕೆನಾ? ನೀವು ಕೂಡ ಅಷ್ಟೇ ಧಾರ್ಮಿಟ್ ಆಗಿರೋದ್ರಿಂದ, ಒಬ್ಬಂಟಿಗೆ ಆಗಿರೋದ್ರಿಂದ ನೀವು ಕೂಡ ಅಷ್ಟೇ ನಿಮ್ಮ ಲೈಫಲ್ಲಿ ನೀವು ಪ್ರೀತಿಸಿದಂಥ ವ್ಯಕ್ತಿ ಸಿಗಲಿ ಅಂತ ನೀವು ಕೂಡ ಅಷ್ಟೇ ಆದಷ್ಟು ಬೇಗ ತುಂಬ ಪ್ರಯಾಸ ಮಾಡ್ತಾಯಿದ್ರೆ, ಪ್ರತಿ ಕ್ಷಣ ನೆನ್ಪು ಮಾಡ್ಕೊತಿದ್ರು. ಏಸ್ ಆಫ್ ವಾಂಡ್ಸ್, ಆದಷ್ಟು ಬೇಗ ನಿಮ್ಮಿಬ್ಬರ ಮಧ್ಯೆ ನ್ಯೂ ಬಿಗಿನಿಂಗ್ಸ್ ಆಗಲಿ. ಈ ಬಟರ್ಫ್ಲೈಸು ಈ ಥರ ಎಲ್ಲ ಹೇಗೆ ಸಸ್ಯ ಚಿಗುರಿದೆಯೋ ಅದೇ ಥರ ನಿಮ್ಮ ಜೀವನ ಕೂಡ ಅಷ್ಟೇ ತುಂಬ ಬ್ರೈಟಾಗಿ ಇವಾಗ ತಾನೇ ಮತ್ತೆ ಲೈಫ್ ಸ್ಟಾರ್ಟ್ ಆಗಲಿ ಅಂತ ನೀವು ಕೂಡ ಅಷ್ಟೇ ತುಂಬ ಬಯಸ್ತಾಯಿದ್ರು. 4 ಆಫ್ ಪೆಂಟಿಕಲ್ಸ್, ನಿಮ್ಮ ವ್ಯಕ್ತಿ ನಿಮ್ಮನ್ನೆಲ್ಲಿ ಕಳ್ಕೊಂಬಿಡ್ತೀನಿ ಅನ್ನೋ ಭಯನೇ ಇದೆ. ಓಕೆನಾ? 3 ಆಫ್ ಪೆಂಟಿಕಲ್ಸ್. ಓಕೆ, ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ ನಿಮ್ಮ ವ್ಯಕ್ತಿ ನೋಡಿ, ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ, ಒಬ್ಬ ಲೇಡೀಸ್ ಇದ್ದಾರೆ. ಸೊ ಇಲ್ಲಿ ಯಾರೇ ಆಗಿರ್ಬೋದು, ಮೂರನೇ ವ್ಯಕ್ತಿ ಜೆಂಟ್ಸ್ ಆದರೂ ಆಗಿರ್ಬೋದು, ಲೇಡೀಸ್ ಆದರೂ ಆಗಿರ್ಬೋದು, ಇವರೊಂದು ಕಾರಣದಿಂದ ಅಂದರೆ ಅಥವಾ ಕೆಲವರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು. ಥರ್ಡ್ ಪಾರ್ಟಿ ಸಿಚುವೇಷನ್ ಅಂದರೆ ಫಸ್ಟ್ ಡೀಪಾಗೆಲ್ಲ ಹೇಳಿದ್ನಲ್ಲ. ಸೊ ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಷನ್ ಆಗಿರ್ಬೋದು, ಅದರಿಂದ ನಿಮ್ಮ ವ್ಯಕ್ತಿ ನಿಮಗೆ ದೂರ ಆಗ್ತಾ ಇರೋದು ಅಷ್ಟೇ. ದ ಸ್ಟಾರ್ ಬಂದಿರೋದ್ರಿಂದ ನೀವು ಪ್ರೀತಿಸೋಂಥ ವ್ಯಕ್ತಿ ಮನಸ್ಸಲ್ಲಿ ನೀವೇ ಇದ್ದೀರಾ, ಅವ್ರು ನಿಮ್ಮನ್ನು ಬಿಟ್ಟು ಇನ್ಯಾರೂ ಇಲ್ಲ ಅವ್ರ ಮನಸ್ಸಲ್ಲಿ. ಓಕೆನಾ? 5 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಸೊ ನಿಮ್ಮ ವ್ಯಕ್ತಿ ನಿಮಗೆ ಮೋಸ ಮಾಡಿದ್ರು, ನಿಮಗೆ ನೋಪಟ್ಟರು ಅಂತ ಎಲ್ಲ ದುಃಖ ಪಡ್ತಾಯಿದ್ರೆ. ಸೊ ಅದಕ್ಕೆ ಮತ್ತೆ ಅದೇ ಥರ ತಪ್ಪು ಮಾಡಬಾರ್ದು ಅಂತ ನಿಮ್ಮ ಸೈಡ್ ಆ್ಯಕ್ಷನ್ ತೊಗೊಳಕ್ಕೆ ರೆಡಿಯಾಗಿದ್ದಾರೆ. ಡೆತ್, ಆದಷ್ಟು ಬೇಗ ಅವ್ರನ್ನ ಬದಲಾಯಿಸ್ಕೊಂಡು ನಿಮ್ಮನ್ನು ಪಡ್ಕೊಳೋದಕ್ಕೆ ತುಂಬ ರೆಡಿಯಾಗಿದ್ದಾರೆ. ಓಕೆನಾ? 10 ಆಫ್ ಕಪ್ಸ್, ಆದಷ್ಟು ಬೇಗ ನೀವಿಬ್ಬರು ಮ್ಯಾರೇಜ್ ಆಗಿರ್ಬೋದು, ಖುಷಿಯಾಗಿ ನೀವಿಬ್ಬರು ಮತ್ತೆ ಭೇಟಿ ಆಗೋದು, ನಿಮ್ಮ ಒಂದು ಡ್ರೀಮ್ಸ್ ಫುಲ್ಫಿಲ್ ಆಗೋದು. ಸೊ ಇದನ್ನೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮಿಂದ ಎಕ್ಸೆಪ್ಟ್ ಮಾಡ್ತಾಯಿದ್ದಾರೆ. ಸೊ ಅಂದರೆ ನೀವು ರಿಯೂನಿಯನ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಅಥವಾ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಆದಷ್ಟು ಬೇಗ ಒಂದಾಗೋದು. ಸೊ ಎಲ್ಲ ಬಯಸ್ತಾ ಇದ್ದಾರೆ. 9 ಆಫ್ ಸಾರ್ಟ್ಸ್, ಆದಷ್ಟು ಬೇಗ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬ ರಾತ್ರಿ ಎಲ್ಲ ನೆನೆಸ್ಕೊಂಡು ತುಂಬ ದುಃಖ ಪಡ್ತಾಯಿದ್ದಾರೆ. ನೀವು ಆದಷ್ಟು ಬೇಗ ಅವ್ರ ಲೈಫಲ್ಲಿ ಹೋಗೋದೇ ತುಂಬ ಬೆಟರ್. ಓಕೆನಾ? 2 ಆಫ್ ಪೆಂಟಿಕಲ್ಸ್, ಸೊ ನೀವು ಅವ್ರಿಗೆ ಸಿಗ್ತಿರೋ ಸಿಗಲ್ಲ ಅಂತ ಕನ್ಫ್ಯೂಷನಲ್ಲಿ ತುಂಬ ಒದ್ದಾಡ್ತಾ ಇದ್ದಾರೆ. ಯಾತಕ್ಕೆ ನೋಡಿದೆ ಇಲ್ಲಿ ಒಂದು ಪೆಂಟಿಕಲ್ಲು, ಇದೊಂದು ಪೆಂಟಿಕಲ್ ಅನ್ಬ್ಯಾಲೆನ್ಸ್ ಆಗಿದೆ. ಸೊ ಆದಷ್ಟು ಬೇಗ ನೀವು ಅವ್ರ ಲೈಫಲ್ಲಿ ಸಿಗಬೇಕಂತ ತುಂಬ ಇಷ್ಟಪಡ್ತಾರೆ. 6 ಆಫ್ ವಾಂಡ್ಸ್, ಅದೇ ನೋಡಿ ನಿಮಗೆ ಕಮಿಟ್ಮೆಂಟ್ ಕೊಟ್ಬಿಡಬೇಕು, ನಿಮ್ಮನ್ನು ಮದುವೆ ಆಗಬೇಕಂತ ಅವ್ರ ಮನಸ್ಸಲ್ಲಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಓಕೆನಾ?